ಎಸ್ ಈ ಸಿನಿಮಾದ ನಾಯಕ ಅಲ್ಲ, ನಟರು ಆಲ್ರೆಡಿ ಕಿವಿಲಿ ಹೇಳೋರು ಏನು ಕಾಂಟ್ರವರ್ಸಿ ಆಗಬಾರ್ದು ಅಂತ. ಯಾಕೋ ನಂಗೆ ಗೊತ್ತಿಲ್ಲ, ನಾನು ಕಾಂಟ್ರವರ್ಸಿ ಮನುಷ್ಯನೇ, ನಾನು ಮಾತಾಡಿದ್ರೆ ಕಾಂಟ್ರವರ್ಸಿ ಆಗ್ತಾ ಇದೆ. ಅದಕ್ಕೆ ನಾನು ಈ ಸಲ ಅಂದ್ಕೊಂಡಿದ್ದೆ ಬಾಯ್ಗೆ ಟೇಪ್ ಹಾಕೊಂಡ್ಬಂದ್ಬೋಣ ಅತ್ತಾಗೆ ಅಂತ. ಇನ್ನೇನು ಹಾಡು ಮಾತಾಡುತ್ತೆ ಚೇತು, ಇವತ್ತು ಅದ್ಭುತವಾಗಿ ಮಾತಾಡೋರು. ಐ ಆಮ್ ವೆರಿ ಹ್ಯಾಪಿ ಚೇತು, ಥ್ಯಾಂಕ್ ಯು ಸೋ ಮಚ್. ನನ್ನ ಎಲ್ಲ ಅನಿಸಿಕೆಗಳು ನನ್ನ ಮನದಾಳದಲ್ಲಿರೋದು, ಆಮೇಲೆ ನಮ್ಮೆಲ್ಲರ ಮನಸ್ಸಲ್ಲಿರೋದನ್ನ ನೀವು ಹೇಳಿದರೆ ಅವ್ರ ಮನಸ್ಸಲ್ಲಿರೋದು ಅದೇನೆ, ಚಿತ್ರರಂಗ ಉಳಿಬೇಕು ಅನ್ನೋದೇ. ಯಾಕಂದರೆ ಎಷ್ಟೋ ಜನ ಮೀಡಿಯಾ ಸ್ನೇಹಿತರು ನಂಗೆ ಫೋನ್ ಮಾಡಿ ಒಂದು ಕಾಂಟ್ರವರ್ಸಿ ಆದ ತಕ್ಷಣ ನನ್ನ ಜೊತೆ ನಿಂತ್ಕೊಂಡು, ಇಲ್ಲ ಅಣ್ಣ ಹಿಂಗಿದೆ ಹಿಂಗೆ ಆಗಬೇಕು ಅಂತನೋ, ಇಲ್ಲ ಬ್ರದರ್ ಹಿಂಗೆ ಆಗಬೇಕು ಅಂತನೋ, ಆ ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೆ ನಿಂತಿರೋದು ಖಂಡಿತವಾಗ್ಲೂ ತುಂಬ ಜನ ನನ್ನ ಜೊತೆ ನಿಂತಿದ್ದಾರೆ. ಈ ಸಂದರ್ಭ ನನಗೆ ಎಲ್ರಿಗೂ ಪ್ರೀಷಿಯಸ್, ಬಟ್ ನನಗಿದು ಒಂಥರ ಎಮೋಷ್ನಲ್ ಮೂಮೆಂಟ್ ನನಗೆ. ಬಿಕಾಸ್ ಅಯೋಗ್ಯ ಏನು ಶುರು ಮಾಡಿದ್ವೋ ಅಲ್ಲಾಗಿ ಸ್ಟ್ರಗಲ್ಗಳಾಗ್ಬೋದು, ಅದು ಒಂಥರ ಸಿನಿಮಾನೇ ಒಂಥರ, ಆ ಸಿನಿಮಾ ಮಾಡೋದೇ ಒಂಥರ ಒಂದು ಸಿನಿಮಾ ಕಟ್ಟಿದಂಗೆ ಆಗಿತ್ತು. ಅಂದರೆ ನಮ್ಮ ಬದುಕೆ ರಿಯಲ್ ಲೈಫೇ ಒಂಥರ ಸಿನಿಮಾ ಥರ ಹೋಗಿತ್ತು ಆ ಸಿನಿಮಾ ಮಾಡಬೇಕಾದ್ರೆ. ಅಗೇನ್ ಅಯೋಗ್ಯ 2 ಬಂದಾಗ ನಾನು ಸ್ಪೆಷಲ್ ಥ್ಯಾಂಕ್ಸ್ ಟು ಮುನೇಗೌಡ್ರಿಗೆ ಹೇಳಲೇಬೇಕು. ಬಿಕಾಸ್ ಇಷ್ಟು ದೊಡ್ಡ ಹೊರೆನ ಹೊರೋದು ಮತ್ತು ಇಷ್ಟು ದೊಡ್ಡ ಬಜೆಟ್, ಯಾಕೆಂದರೆ ಇದರಲ್ಲಿ ಏನಂದರೆ ನಿಮಗೆ ಆರ್ಟಿಸ್ಟ್ಗಳು ತುಂಬಿದ್ದಾರೆ. ರವಿಶಂಕರ್ ಆಗ್ಬೋದು, ರಚಿತಾರಾಮ್ ಅವ್ರು ಆಗ್ಬೋದು, ಈ ಕಡೆ ಗಿರಿ, KR ಪೇಟೆ, ಸಾಧು ಕೋಕಿಲ್ ಅವರು, ಇನ್ನೂ ಹೊಸ ಆರ್ಟಿಸ್ಟ್ಗಳು ಎಂಟ್ರಿ ಆಗಿದ್ದಾರೆ ಸ್ಪೆಷಲ್ ಆಗಿ ಕೆಲವರೆಲ್ಲ. ಅಷ್ಟು ದೊಡ್ಡ ಬಜೆಟ್ನ ತೂಗೋದು ತುಂಬ ಕಷ್ಟ. ಒಂದೊಂದು ದಿವಸ 6 ರಿಂದ 7 ಕ್ಯಾರವನ್ನು ನಿಂತ್ಕೋಬೇಕು ಹಿಂಗೆ ಸಾಲಲ್ಲಿ. ಅಷ್ಟು ದೊಡ್ಡ ಬಜೆಟ್ ಸಿನಿಮಾ ಇದು. ಅದನ್ನೆಲ್ಲ ಹೊರೆಗಳನ್ನು ಹೊತ್ಕೊಂಡು ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಜೊತೆಗೆ ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳು ಏನೇ ಇದ್ರು ಎಲ್ಲ ನೆಗಲ ಮೇಲೆ ಹಾಕೊಂಡು ಒತ್ಕೊಂಡು ಬಂದು ಈ ಸಿನಿಮಾ ಚೆನ್ನಾಗಾಗುತ್ತೆ ಸರ್, ನಂಬಿ 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 ಅಂತ ನಾವು ಹೇಳ್ತಾನೆ ಇದ್ವಿ ಪ್ರತಿ ಸಲ, ನಂಬಿ ಸರ್ ನಮ್ಮನ್ನ ಅಂತ. ಆ ನಂಬಿಕೆನ ನಾನು ಒಂದು ದಿವಸ ಇನ್ನ ರಿರೆಕಾರ್ಡಿಂಗ್ ಆಗಿರಲಿಲ್ಲ ಸಿನಿಮಾ, ಡಬ್ಬಿಂಗ್, ಥ್ಯಾಂಕ್ ಯು ಡಬ್ಬಿಂಗ್, ಅವನೇನು ಪಾಪ ಎಮೋಷ್ನಲ್ ಆಗಿದ್ದಾನೆ ನಂತರ, ಇರಲಿ. ಆ ಥರದವರೇ ನಮ್ಮನ್ನು ಉಳಿಸಿರೋದು, ಆ ಥರ ಎಮೋಷ್ನಲ್ ಆದವರೇ ನಮ್ಮನ್ನು ಉಳಿಸಿರೋದು. ನಾವು ಇವತ್ತು ಕೂತಿರೋಕ್ಕೆ ಕಾರಣ ಅವರೇನೆ. ಹಂಗಾಗಿ ಥ್ಯಾಂಕ್ ಯು ಸೋ ಮಚ್. ಅವ್ರಿಗೇನು ಬರುತ್ತೆ ಪಾಪ, ನಾವು ಗೆದ್ರೆ ಅವ್ರಿಗೊಂದು ಸಂತೋಷ ಅಷ್ಟೇ. ಥ್ಯಾಂಕ್ ಯು, ಐ ಲವ್ ಯು ಆಲ್. ನಮ್ಮನ್ನು ನೋಡ್ತಾ ಖುಷಿ ಪಡ್ತಾ ಬಂದಿರೋರು, ಯಾವಾಗಲೂ ನಮ್ಮನ್ನು ಬೆಂತಡ್ತಾ ಬಂದಿರೋರು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಹೇಳ್ತಾ ಇದ್ದೆ, ಸಿನಿಮಾನ ನಾವು ಫೈನಲಿ ಒಂದು ದಿವಸ ತೊಗೊಂಡೋಗ್ಬಿಟ್ಟು ರಿರೆಕಾರ್ಡಿಂಗ್ ಆಗಿರಲ್ಲ, ಡಬ್ಬಿಂಗ್ ಆಗಿರಲ್ಲ, ಏನು ಕೇಳಿಸ್ತಾನೆ ಇರಲಿಲ್ಲ ಸಿನಿಮಾ, ಸರಿಯಾಗಿ ಅರಾಬರಾಗಿ ಕೇಳಿಸ್ತಾ ಇತ್ತು. ಇಲ್ಲೇ ನಮ್ಮ ಪ್ರದೀಪು ಮತ್ತು ದೇವರಾಜು ಇಬ್ಬರು ಕೂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ಮುನೇಗೌಡರು, ಮತ್ತು ನಮ್ಮ ಅರ್ಚನಾ, ನಾನು, ಮಹೇಶ್, ಎಡಿಟ್ರು. ಟಿ ವಿನಲ್ಲಿ ಸುಮ್ಮನೆ ಸಿನಿಮಾ ಹಾಕ್ಬಿಟ್ಟು ಅವತ್ತು ನಮ್ಗೆ ಅಗ್ನಿ ಪರೀಕ್ಷೆ. ಯಾಕೆಂದ್ರೆ ಮಾತು ಕೊಟ್ಟಿದ್ವಿ ನಿಮ್ಮ ಸಿನಿಮಾ ಸಖತ್ತಾಗಿ ತೆಗಿತೀವಿ ಅಂತ, ₹1 ವೇಸ್ಟ್ ಆಗ್ದಂಗೆ ಸ್ಕ್ರೀನ್ ಮೇಲೆ ತೋರಿಸ್ತೀವಿ ಅಂತ ಮಾತು ಕೊಟ್ಟಿದ್ವಿ. ನನಗೊಳಗಡೆ ನರ್ವಸ್ ಇತ್ತು ಸೀರಿಯಸ್ಲಿ, ಏನಾಗಿದೆಯೋ ಹೆಂಗಾಗಿದೆಯೋ ಸಿನಿಮಾ. ಯಾಕೆಂದ್ರೆ ನಾ ಫಸ್ಟ್ ಕಟ್ ನೋಡ್ತಾ ಇದ್ದೀನಿ, ಒಳಗಡೆ ಒಂದು ಭಯ ಇತ್ತು ನನಗೆ. ಯಾಕೆಂದರೆ ಎಲ್ಲದಕ್ಕೂ ಜವಾಬ್ದಾರಿಯಾಗಿ ನಿಂತಿದ್ದು ನಾನು ಮಹೇಶ್ ಇಬ್ಬರೇ, ಎಲ್ಲದಕ್ಕೂ ಉತ್ತರ ಕೊಡಬೇಕಾಗಿದ್ದು ನಾನು ಅವನಿಬ್ಬರೇ. ಯಾಕೆಂದರೆ ಇವ್ನು ನೋಡ್ತಿದ್ದು ಫಸ್ಟು ನನ್ನ ಮುಖ, ಆಮೇಲೆ ಅವನ ಮುಖ. ಎಲ್ಲದಕ್ಕೂ ನೀವು ಅಂತ ಬರ್ತಾಯಿತ್ತು ಅವ್ರು ಬೆರಳು, ಇರಲಿ ತಪ್ಪೇನಿಲ್ಲ ನೀವು ಮಾಡಿದ್ದೀರಾ ಅಂತ. ಬಟ್ ಒಂದು ಸಿನಿಮಾ ಬೇಕು, ಹೊರಲೇಬೇಕಲ್ಲ, ಏನು ಮಾಡ್ತೀರಾ? ಒಂದು ಒಳ್ಳೆ ಸಿನಿಮಾ ಬೇಕು, ಇಷ್ಟು ದೊಡ್ಡ ಬಜೆಟ್ ಸಿನಿಮಾ ಬೇಕು ಅಂತ ಹೊರಲೇಬೇಕಾಗುತ್ತೆ. ಆ ಜವಾಬ್ದಾರಿನ ಹೊತ್ಕೊಂಡ್ವಿ, ಅವತ್ತು ತೋರಿಸಿದ್ವಿ ಸಿನಿಮಾನ. ಖಾಲಿ ಸಿನಿಮಾ, ಮ್ಯೂಸಿಕ್ ಇಲ್ಲ, ಮಾತಿಲ್ಲ, ಸರಿಯಾಗಿ ಅರೆ ಬರೆ ಮಾತುಗಳು. ಸುಮ್ಮನೆ ಕೂತಿದ್ದೆ ನಾನು ಅಷ್ಟು ಈಸಿಯಾಗಿ ನಗೋನಲ್ಲ. ನಾನು ನಗದು ಬೇಡ, ಫಸ್ಟ್ ಅವ್ರು ನಗ್ತಾರಾ ಇಲ್ವಾ ನೋಡೋಣ ಅಂತ ಕೂತಿದ್ದೆ. ಒಂದು 10-15 ನಿಮಿಷ ಆಯಿತು, ಯಾರು ನಗ್ತಾ ಇರಲಿಲ್ಲ. ಇನ್ನು ಎಲ್ಲೋ ಕನೆಕ್ಟ್ ಆಗ್ತಾ ಇಲ್ವ ಸಿನಿಮಾ, ಏನು ಗುರು ಇದು ಓ ಅಂತ ಶುರುವಾಯ್ತು ನನಗೆ. ಫಸ್ಟೆಲ್ಲ ಸೀರಿಯಸ್ ಎಪಿಸೋಡ್ ಬರುತ್ತೆ, ಅದಾದ ಮೇಲೆ ನಾವು ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ನನ್ನ ಸಮೇತ ಅಷ್ಟು ಜನ, 7 ಜನ ಇದ್ವಿ ಒಳಗಡೆ, 70 ಜನ ಥರ ನಗಕ್ಕೆ ಶುರು ಮಾಡಿದ್ರು. ಸಿನಿಮಾ ಮುಗೀತು, ಮುಗಿದಿದ್ದೇ ಗೊತ್ತಾಗಲಿಲ್ಲ. 2 ಗಂಟೆ 45 ನಿಮಿಷ ಸಿನಿಮಾ ಇನ್ನೂ ಟ್ರಿಮ್ ಮಾಡಿರಲಿಲ್ಲ, ತೋರಿಸಿದ್ವಿ. ಒಂದೇ ಮಾತಾಡಿದೆ, ನಿಮ್ಮ ನಂಬಿಕೆ, ನಿಮ್ಗೆ ಕೊಟ್ಟ ಹಣ 2 ಸ್ಕ್ರೀನ್ ಮೇಲೆ ಉಳಿಸಿದ್ದೀವಿ ಸರ್. ಅದರಲ್ಲಿ ಏನಾದ್ರು ಮೋಸ ಮಾಡಿದರೆ ಜನ ಬಂದು ನಮ್ಗೆ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಸಾಯೋವರೆಗೂ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ. ಆ ನಂಬಿಕೆನ ಉಳಿಸ್ಕೊಂಡು ಮುನೇಗೌಡರು 100 ಚಿತ್ರ ಮಾಡುವಂಥ ಆಸೆ ಇಟ್ಕೊಂಡಿರೋರು, ಅವ್ರು ಗೆಲ್ಲಬೇಕು. ಅವ್ರು ಒಂದು ಮಾತು ಹೇಳಿದ್ರು, ಸರ್ 80% ಬರಲಿ ಸಾಕು, ಹಾಕಿರೋ ಬಂಡವಾಳ ಅಲ್ಲ, ಬರೀ 80% ಬರಲಿ ಸಾಕು, ನಾನು ಇನ್ನೂ ಗಾಂಧಿನಗರದಲ್ಲಿ ಮುಂದ್ಕೊಟ್ಟು 100 ಸಿನಿಮಾ ಮಾಡ್ತೀನಿ ಸರ್ ಅಂತ ಹೇಳಿದ್ರು. ಅಂಥ ನಿರ್ಮಾಪಕರು ಉಳಿಬೇಕು ಅನ್ನೋದೇ ನಮ್ಮ ಆಸೆ. ಹಾಗೆ ಮಹೇಶ ನನ್ನ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿರುವಂಥ ಗೆಳೆಯ, ನಮ್ಮ ಮನೆ ಹುಡುಗ ಅಂತ ಹೇಳ್ಬೋದು. ಆ್ಯಂಡ್ ಈ ಸಿನಿಮಾನ ಅಷ್ಟು ಪ್ರೀತಿಯಿಂದ, ಏನಕ್ಕೆ ಆ ಮಾತು ಹೇಳಿದೆ ನಾನು ಅಂದರೆ, ಈಗಿನ ಪರಿಸ್ಥಿತಿ ಕನ್ನಡದಲ್ಲಿ ಏನಾಗ್ಬಿಟ್ಟಿದೆ ನೋಡ್ತಾ ಇದ್ದೀರಲ್ವ, ಅದಕ್ಕಾಗಿ ನಾನು ಅವ್ರಿಗೆ ಆ ಮಾತು ಹೇಳಿದೆ. ಏನಕ್ಕೆಂದರೆ ಈ ಸಿನಿಮಾ ಅವರು ಪಟ್ಟಿರೋವಂಥ ಕಷ್ಟ, ಇವರು ಎಫೆಕ್ಟ್ ಹಾಕಿರೋವಂಥ ಈ ಸಿನಿಮಾ ಮೇಲೆ ಅದನ್ನು ಆ ರೀತಿ ತೆಗೆದಿದ್ದಾರೆ. ಖಂಡಿತ ಈ ಸಿನಿಮಾ
ಇನ್ನೊಂದು ಸ್ಥಾನಕ್ಕೆ ಹೋಗುತ್ತೆ ಅಂತೇಳಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಸ್ಥಾನಕ್ಕೆ ಹೋಗುತ್ತೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವರು ಇನ್ನೊಂದು ಮಟ್ಟಕ್ಕೆ ಬೆಳೀತಾರೆ ಇಬ್ಬರು ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಸಿನಿಮಾಯಿಂದ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಮಹೇಶನ ಬಗ್ಗೆ ನಾನು 2 ಮಾತು ಹೇಳಲೇಬೇಕು. ಅವನು ಹಂಗೆ ಪಾಪ ಸಾಕಷ್ಟು ಅವಮಾನಗಳು, ಹಳ್ಳಿಯಿಂದ ಬಂದವನು, ಎಲ್ಲೋ ಒಂದು ಇಂಗ್ಲೀಷ್ ಮಿಸ್ ಆದರೆ ಅದನ್ನು ಟ್ರೋಲ್ ಮಾಡಿ, ಅವನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿ, ಅದನ್ನೇ ಇಟ್ಕೊಂಡು ಮೆರವಣಿಗೆ ಮಾಡಿ, ಅವನ್ನ ದಡ್ಡ ಅನ್ನೋ ಥರನೋ ಇನ್ನೊಂದು ಥರನೋ ಏನೇನೋ ಪೋಟ್ರೆ ಮಾಡ್ತಾ ಎಷ್ಟು ಜನ ಬುದ್ಧಿವಂತರು. ನಾನು ಅವತ್ತು ಎಜುಕೇಷನ್ ಅಂದಿದ್ದು ಆ ಎಜುಕೇಷನ್ ಅಲ್ಲ, ಸಿನಿಮಾ ಜ್ಞಾನ ಬೇಕು ಅಂತ ನಾನು ಹೇಳಿದೆ ಅವತ್ತು. ಅದು ಕಾಂಟ್ರವರ್ಸಿ ಆಯಿತು, ಅದನ್ನೇ ಹೇಳಿದ್ದು. ನಾನು ಅವನೆಲ್ಲ ಏನು ಡಿಗ್ರಿ ಮಾಡಿದವರಲ್ಲ, ಬಟ್ ಬಂದು ಯಾವುದೋ ಊರಿಂದ ಒಂದು ಹಳ್ಳಿಯಿಂದ 10 ವರ್ಷ ಸಿನಿಮಾ ಕಲ್ತಿದ್ದಾನೆ ಅವನು. 15 ವರ್ಷ ಮಣ್ಣು ಹೊತ್ತಿದ್ದಾನೆ ಸಿನಿಮಾದಲ್ಲಿ. ಟೀ ಕಾಫಿ ಕೊಡೋದ್ರಿಂದ ಇದು ಪ್ರತಿಯೊಂದರಲ್ಲೂ ನಿಂತಿದ್ದಾನೆ. ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ, ಕ್ಷಮಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಮನುಷ್ಯ ಹಂಗೆ ಅಲ್ವಾ, ನಮ್ಮ ತಾಯಿ ಇಂಗ್ಲೀಷ್ ಬರಲ್ಲ ಹಂಗಂತ ಗ್ರೇಟ್ ಅಲ್ವಾ? ಆ ವಿಚಾರಗಳನ್ನ ಇಟ್ಕೊಂಡು ಒಬ್ಬ ವ್ಯಕ್ತಿನ ತುಳಿದ್ಬಿಟ್ರೆ, ಸಪ್ರೆಸ್ ಮಾಡಿಬಿಟ್ರೆ ಎದ್ದೇಳಿದಂಗೆ ಜನ. ಹಾಗೆ ನಾನು ಅವನಲ್ಲಿ ಕಂಡಿದ್ದ ಅವತ್ತು ಅಯೋಗ್ಯ ಅಂತ ಸ್ಕ್ರಿಪ್ಟ್ ತೊಗೊಂಬಂದಾಗ ಅವ್ನ ಸ್ಕ್ರಿಪ್ಟ್ ಕಾಣಿಸ್ತು, ಅವ್ನ ಕೆಲಸ ಕಾಣಿಸ್ತು ನನಗೆ, ಬಾ ಸಿನಿಮಾ ಮಾಡೋಣ ಅಂತಂದೆ. ನಿಂತ್ಕೊಂಡೆ. ಸರ್ ಎಷ್ಟು ಜನ ತುಂಬ ಓದ್ಕೊಂಡ್ರು, ಎಷ್ಟು ಫೇಲ್ಯೂರ್ಗಳನ್ನ ಕೊಟ್ಟಿಲ್ವ ಈ ಸಿನಿಮಾ ಇಂಡಸ್ಟ್ರಿನಲ್ಲಿ? ಆಯಿತು, ಅವನು ಅವಿದ್ಯಾವಂತ ಅಂತ ಕರೆದ್ಬಿಟ್ರು ಕನ್ಸಿಡರ್ ಮಾಡೋದಾದ್ರೆ ನೀವು, ನನ್ನ ಅವಿದ್ಯಾವಂತ ಕನ್ಸಿಡರ್ ಮಾಡೋದಾದ್ರೆ ಸರಿ, ನಾವು ಅಯೋಗ್ಯ ಅಂತ ಒಂದು ಸಿನಿಮಾ 100 ದಿವಸ ಕೊಟ್ಟವಲ್ಲ, ಆಯ್ತಲ್ವಾ? ನಮ್ಮ ಸಾಂಗ್ ಬರೋಕ್ಕಿಂತ ಮುಂಚೆನೇ ಇನ್ನೂ ನೋಡಿರೋದೇ ಇಲ್ಲ, ತೆಗೆದು ನೋಡಿ, ಇನ್ನೂ ಹಾಕಿರ್ತೀವಿ ಅಷ್ಟೇ. ಜಸ್ಟ್ ಯೂಟ್ಯೂಬಲ್ಲಿ ಓಪನ್ ಆಗಿ 5 ನಿಮಿಷ ಬೇಕು ಅದು ನೋಡೋಕೆ, ಅಷ್ಟರಲ್ಲಿ 10 ಕಮೆಂಟ್ ನೆಗೆಟಿವ್ ಬಂದಿರ್ತವೆ. ನೀವು ಹಂಗೆ ಮಾಡಿದ್ದೀರಾ, ಹಿಂಗೆ ಆಯಿತು, ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ, ಥ್ಯಾಂಕ್ ಯು ವೆರಿ ಮಚ್. ಯಾಕಂದರೆ ನೀವೇ ನಮ್ಮನ್ನು ಕಾಯ್ತಾ ಇರೋದು. ಇನ್ನೂ ಟ್ರಿಗರ್ ಮಾಡ್ತೀರಾ ನಮಗೆ, ಏಯ್ ಚೆನ್ನಾಗಿ ಕೆಲಸ ಮಾಡ್ರಲ್ಲೋ ಅಂತ. ನಮ್ಮ ತಪ್ಪುಗಳನ್ನ ಜಾಸ್ತಿ ಹೇಳ್ತೀರಾ, ತಪ್ಪಿಲ್ಲ ಅಂದರೂ ಹೇಳ್ತೀರಾ, ಪರವಾಗಿಲ್ಲ, ನಾನು ಅದನ್ನು ತಗೋತೀನಿ. ಅದಕ್ಕೆ ಇವತ್ತು ನೆಗೆಟಿವ್ ಕಾಮೆಂಟ್ಸು ಹಾಕೋರಿಗೆ ಅವರೆಲ್ಲೋ ಕೂತ್ಕೊಂಡು ಏನೋ ಒಂದು ಮಾಡ್ತಾ ಇರ್ತಾರೆ, ಮಾಡಲಿ. ಅವ್ರ ಮುಂದಿನ ದಿವಸಗಳಲ್ಲಿ ಬೇರೆ ರೀತಿ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಬೇಕು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದೆ. ನಾವೇನು ಅಂತೇಳಿ ಗೊತ್ತಿದೆ ಆಲ್ರೆಡಿ. ನಾವು ಯಾವ ರೀತಿ ಅವ್ರಿಗೆ ಇದು ಕಲಿಸ್ಬೇಕು, ಕಲಿಸೋದಂತೂ ಕಲಿಸ್ತೀವಿ. ಇಲ್ಲ ಪರವಾಗಿಲ್ಲ ಬಿಡಿ ಸರ್, ಅದೆಲ್ಲ ಹಾಕೋರಿಗೆ ಸರ್ ಅವ್ರು ಇರೋದ್ರಿಂದನೇ ನಮಗೆ ಏನಂದ್ರೆ ಅದು ಪ್ರೋತ್ಸಾಹ, ನಾವು ಕಲಿತಾ ಹೋಗ್ತೀವಿ. ಆ ನೆಗೆಟಿವ್ ಕಮೆಂಟ್ಸ್ಗಳು ಬರೋದ್ರಿಂದನೇ ನಾವು ಚಾರ್ಜ್ ಆಗೋದು, ಇನ್ನೂ ಬೆಟರ್ಮೆಂಟ್ ಮಾಡೋಕ್ಕಾಗೋದು, ಇನ್ನೂ ಚೆನ್ನಾಗಿ ಮಾಡೋಕ್ಕಾಗೋದು. ಹಾಗೇನಿಲ್ಲ ಸತೀಶ್, ಸಾರಾಸಗಟಾಗಿ ಮಾಧ್ಯಮದವರು ಬಿಗಿನಿಂಗ್ ಡೇಸಿಂದನೂ ನಿಮ್ಗೆ ಅಷ್ಟೇ ಬೆಂಬಲ ಕೊಡ್ತಿದ್ದಾರೆ, ಇವತ್ತು ಕೊಡ್ತಾ ಇದ್ದಾರೆ, ಆಯ್ತಾ? ಇತ್ತೀಚಿನ ಕೆಲವರು ಮಾಡ್ತಿರುವಂಥ ಇದಕ್ಕೋಸ್ಕರ ಮಾಧ್ಯಮದ ಬಗ್ಗೆ ಒಂದು ನಿಮಿಷ ರೀ, ಎಲ್ಲರಿಗೂ ಅಂತ ಈಗ ಇಲ್ಲಿ ಹೇಳಿದಾಗ ಏನಾಗುತ್ತೆ ಗೊತ್ತಾ, ಎಲ್ಲರೂ ಮಾಧ್ಯಮದವ್ರು ಅದೇ ಕೆಲಸ ಮಾಡ್ತಾರೆ ಅಂತ ಅನ್ಸ್ಬಿಡ್ತದೆ, ಓಕೆನಾ? ಕೆಲವರು ಆ ಕೆಲಸ ಮಾಡ್ತಿದ್ದಾರೆ. ನಾವು ನಿಮ್ಮ ಪರವಾಗಿ ಹೇಳ್ತೀವಿ, ಯಾಕಂದರೆ ನೀವು ಹೇಳಿದ್ದು ಅರ್ಥ ಕರೆಕ್ಟ್. ಯಾಕಂದರೆ ಇಂಡಸ್ಟ್ರಿಗೆ ಬರೋರು ಅದ್ರ ಸಿನಿಮಾ ಜ್ಞಾನ ಇರಬೇಕು ಅನ್ನೋದು ಸತ್ಯ, ಅದೇನಿಲ್ಲ ಅಂತ ಹೇಳಲ್ಲ. ಬಟ್ ಆದರೆ ನೀವು ಹೇಳೋ ವಿಚಾರ ಇದೆಯಲ್ಲ, ಈಗ ಏನಿಸ್ತದೆ ನೋಡೋರ್ಗೆಲ್ಲ ಮಾಧ್ಯಮದವ್ರು ಪೂರ್ತಿ ಇದೇ ಕೆಲಸ ಮಾಡ್ತಾರೇನೋ. ಅಯ್ಯೋ, ನಾನು ಹೇಳಿದ್ದು ಯೂಟ್ಯೂಬಲ್ಲಿ ಕಮೆಂಟ್ ಮಾಡೋರ ಬಗ್ಗೆ ಹೇಳಿದ್ದು, ಮಾಧ್ಯಮದ ಬಗ್ಗೆ ಅಲ್ಲ. ಇಲ್ಲ ನಾನು ಹೇಳ್ತಾ ಇರೋದು ಮಹೇಶ್ ಅವರನ್ನ ಇಂಗ್ಲಿಷ್ ವಿಚಾರವಾಗಿ ಅಂತ ಯಾವುದೇ ಮಾಧ್ಯಮದಲ್ಲೂ ಮಹೇಶ್ ಅವರನ್ನ ಇಂಗ್ಲಿಷ್ ವಿಚಾರವಾಗಿ ಟ್ರೋಲ್ ಮಾಡಿಲ್ಲ. ಅವ್ರು ಹೆಚ್ಚು ಇಷ್ಟಪಡೋ ಡಿಜಿಟಲ್ ಅವರೇ ತುಂಬಾ ಅವ್ರನ್ನ ಟ್ರೋಲ್ ಮಾಡಿರೋದು, ಟ್ರೋಲ್ ಪೇಜ್ಗಳೇ. ಎಕ್ಸಾಕ್ಟ್ಲಿ ನಾನು ಅದೇ ಹೇಳಿದ್ದು ಮಂಗಳ, ನಾನು ಮಾಧ್ಯಮ ಸೇರ್ಸೇ ಇಲ್ವಲ್ಲ. ಯೂಟ್ಯೂಬರ್ಸ್ ಡಿಜಿಟಲ್ ಅವರು ಟ್ರೋಲ್ ಪೇಜಸ್ಗಳು ಅಂತ ಕಂಪ್ಲೀಟ್ಲಿ ಮೆನ್ಷನ್ ಮಾಡ್ಬಿಟ್ಟು ಹೇಳಿ. ಯಾಕಂದ್ರೆ ಎಲ್ಲಿ ನೋಡಿದ್ರು ಯಾರೇ ಆಯ್ತು, ನೀವಂತಾನೆ ಅಲ್ಲ ಸರ್, ಎಲ್ಲ ಸ್ಟಾರ್ಗಳು ಮಾಧ್ಯಮ ಅಂತಾನೆ ಬೈದಿರ್ತಾರೆ. ಬೇರೆಯವ್ರು ಮಾಡೋ ಕೆಲ್ಸಕ್ಕೆ ನಾವ್ಯಾಕೆ ಬೈಸ್ಕೋಬೇಕು? ಜರ್ನಲಿಸಂ ಮಾಡ್ಕೊಂಡು ಬಂದಿರೋದು, ಯಾವ್ದೋ ಬೇರೆ ಬೇರೆ ಕೆಲ್ಸಗಳು, ಜರ್ನಲಿಸಂ ಓದ್ದೆ ಬಂದಿಲ್ಲ. ನಾವ್ ಯಾವ್ದು ಹಾಕ್ಬೇಕು ಯಾವ್ದು ಹಾಕ್ಬಾರ್ದು ಅಂತ ನಮಗ್ ಚೆನ್ನಾಗಿ ಗೊತ್ತು. ಈವನ್ ಮಹೇಶ್ ಗೌಡ ಅವರು ಇಂಗ್ಲೀಷ್ ತಪ್ಪಾಗಿ ಮಾತಾಡಿರೋದು ನಮ್ಮ ಸ್ಯಾಟಿಲೈಟ್ ಚಾನಲ್ಗೆನೆ, ನಾನು ಇಲ್ಲ ಅಂತ ಹೇಳಲ್ಲ. ಅದನ್ನ ಇಟ್ಕೊಂಡು ಟ್ರೋಲ್ ಮಾಡಿರೋದು ಟ್ರೋಲ್ ಪೇಜಸ್ಗಳು, ನಾವಲ್ಲ. ಓ ಮಂಗಳ, ನೀವು ನಂಗೆ ಗೊತ್ತಿಲ್ಲಮ್ಮ ನಿಮ್ಮ ಚಾನಲ್ ಮಾತಾಡಿರೋದು ಅಂತ. ಅಲ್ಲ ಒಂದು ನಿಮಿಷ, ನಾನು ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದನ್ನ ನಾವು ಈಸಿಯಾಗಿ ತಗೋಬೇಕು. ಏನ್ ಗೊತ್ತಾ, ನಾವೇ ತಮಾಷೆ ಮಾಡಿದೀವಿ, ನಮ್ಮನ್ನ ನಾವೇ ಈಗ ಒಂದು ನಿಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೆನ್ನೆ ಒಂದು ವಿಡಿಯೋ ಮಾಡಿದ್ದು ಬಿಡಕ್ಕಾಗಲಿಲ್ಲ ನಮಗೆ, ಸುಮ್ಮನೆ ಒಂದು ಮಾತು ಹೇಳ್ತೀನಿ ತಗೊಳ್ಳಿ, ಅದನ್ನ ಹೇಳ್ಬಿಡ್ತೀನಿ ಇಲ್ಲಿ ನಿಮ್ಮ ಎಕ್ಸಾಂಪಲ್ಗೆ. ನಮ್ಮನ್ನ ನಾವು ಹೆಂಗೆ ಕಾಲ ಹೇಳ್ಕೋತೀವಿ ಅಂತ. ನಾವು ಗ್ರೇಟ್ ಅಲ್ಲ, ಈ ಪ್ರಪಂಚದಲ್ಲಿ ಯಾರು ಗ್ರೇಟ್ ಅಂತ ನಂಬಲ್ಲ, ಎಲ್ಲರೂ ಸಾಮಾನ್ಯರೇ. ಕುವೆಂಪು ಅಂತ ಏನು ಹೇಳಿದ್ದಾರೆ, ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಮುಖ್ಯರಲ್ಲ ಅಂತ. ನಾವು ಇಲ್ಲಿ ಕೂತಿದ್ದೀವಿ, ನಾನು ಹೀರೋ ಆಗಿ, ಅದು ಹೀರೋ ತೆರೆ ಮೇಲೆ ಅಷ್ಟೇ, ನಾಟ್ ಆಫ್ ಸ್ಕ್ರೀನ್. ನಾನೊಬ್ಬ ಮನುಷ್ಯ, ಬೆಳಿಗ್ಗೆ ಬಂದರೆ ನಮ್ಮ ಮನೆ ಹತ್ರ ಪಂಚೆ ಹಾಕೊಂಡು ಬನ್ನೇನು ಹಾಕೊಂಡು ನಿಂತಿರ್ತೀನಿ. ನಾನು ಯಾವ ತಲೆ ಮೇಲೂ ಕಿರೀಟ ಹಾಕೊಂಡು ನಿಂತ್ಕೊಳ್ಳಲ್ಲ. ನಾನು ಬೆಳಿಗ್ಗೆ ಬಂದು ನೋಡಿ ನಾನು ಹೀರೋ ಅಲ್ಲ. ನಾನು ನಿಜವಾಗ್ಲೂ ನಿಮ್ಮ ಜೊತೆಗೂ ನಾನು ಯಾವ ಥರ ಹೀರೋ ಥರ ಕಂಡಿದ್ದೀನಿ ನಾನು ನಿಮಗೆ. ಸರ್, ಇವಾಗ ನಾವು ಮಾಧ್ಯಮದವ್ರು ಏನಾದರೂ ಮಾಡಿದ್ರೆ, ತಪ್ಪು ಮಾಡಿದ್ರೆ ನಮಗೆ ಅನ್ನಿ, ನೋ ಪ್ರಾಬ್ಲಮ್. ನಾವು ಮಾಡದೇ ಇರೋ ತಪ್ಪು ಇಲ್ಲ ಮಂಗಳ, ನಾನು ಹೇಳಿದ್ದೇನು ಗೊತ್ತಾ, ನೀವು ಫಸ್ಟ್ ಆಫ್ ಆಲ್ ಇಡೀ ಕನ್ನಡ ಇಂಡಸ್ಟ್ರಿಗೆ ಹೇಳ್ತಾ ಇದ್ದೀನಿ ನಾನು. ನನಗೆ ನಾನು ಕ್ಲಾರಿಟಿ ಮಾಡ್ತೀನಿ ನೋಡಿ. ನನ್ನ ಪರ್ಸನಲ್ ಒಪಿನಿಯನ್ನು, ನಾನು ಯಾವತ್ತು ಮಾಧ್ಯಮದ ಜೊತೆಗೆ
ಯಾವುದೇ ಕಾರಣಕ್ಕೂ ನೀವು ಮಾಧ್ಯಮ ತುಂಬಾ ಹೆಸರೆತ್ತಿ ಚೆನ್ನಾಗಿದ್ದೀರಾ ಸರ್, ನಾನು ಯಾವತ್ತೂ ಯಾವತ್ತೂ ನಮ್ಗೆ ಮಾತಾಡಿಲ್ಲ. ಅಗೌರವ ತೋರಿಲ್ಲ. ಆಮೇಲೆ ನೀವು ಯಾವುದೇ ಮಾಧ್ಯಮದ ನನ್ನ ಗೆಳೆಯರು ಸಿಂಗಲ್ ಕಾಲಲ್ಲಿ ನಾನು ರಿಸೀವ್ ಮಾಡ್ತೀನಿ, ಅದು ನಿಮಗೂ ಗೊತ್ತಿದೆ. ಎಲ್ಲರ ಜೊತೆಗೂ ನನ್ನ ಪ್ರತಿಯೊಂದು ಯಾರೇ ನನಗೆ ಏನೇ ಕಳಿಸಿದ್ರು, ಏನೇ ಒಂದು ರಿಪೋರ್ಟ್ ಮಾಡಿದ್ರು ಒಂದು ಥ್ಯಾಂಕ್ಸ್ ನನ್ನ ಕಡೆಯಿಂದ ಇದ್ದೇ ಇರುತ್ತೆ, ನಿಮ್ಗೆ ಗೊತ್ತಿದೆ. ಇವತ್ತಲ್ಲ, ನಾನಿದನ್ನ ತುಂಬ ವರ್ಷಗಳಿಂದ ಫಾಲೋ ಮಾಡ್ಕೊಂಬಂದಿದ್ದೀನಿ. ಯಾಕೆ ನಮಗೋಸ್ಕರ ಯಾರೋ ಬರೀತಾರೆ, ನಮಗೋಸ್ಕರ ಯಾರೋ ಒಂದು ಟ್ವೀಟ್ ಮಾಡ್ತಾರೆ. ನೆನ್ನೆ ಸುನಿ ಮಾಡಿರೋದು ಕಳಿಸಿದ್ದೀನಿ, ದೀಪಿಕಾ ಮಾಡಿದ್ರು ಕಳಿಸಿದ್ದೀನಿ, ಆಮೇಲೆ ಯಾರ್ಯಾರು ನನಗೆ ಏನೇನು ಕಳಿಸಿದ್ರು ಎಲ್ರಿಗೂ ಥ್ಯಾಂಕ್ಸ್ ಕಳಿಸಿದ್ದೀನಿ. ಹೌದು ಸರ್. ಎಲ್ರಿಗೂ ನಾನು ಥ್ಯಾಂಕ್ಸ್ ಕಳಿಸ್ತೀನಿ. ಬಿಕಾಸ್ ನನ್ನ ಕಲ್ಚರ್ ಅದು, ನನ್ನ ಹ್ಯುಮ್ಯಾನಿಟಿ ಅದು. ಯಾರೋ ನನಗೋಸ್ಕರ ಏನೋ ಒಂದು ಬರೀತಾರೆ ಅಂದರೆ ವಾಪಸ್ ತಿರುಗಿಸಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ನನ್ನ ಜವಾಬ್ದಾರಿ. ನಾನು ಅದನ್ನು ಬೆಳೆಸ್ಕೊಂಬಂದಿರೋದು. ನಾನು ಹೇಳಿದ್ದು ಯೂಟ್ಯೂಬ್ ಮತ್ತು ಟ್ವಿಟರಲ್ಲಿ ತುಂಬ ಜನ ಅವನ್ನ ಹಾಕೊಂಡು ಟ್ರೋಲ್ ಮಾಡಿದ್ರು. ಹೌದು, ಹಂಗ್ ಮೆನ್ಷನ್ ಮಾಡಿ ನಾನು ಅದನ್ನ ಹೇಳ್ತಾ ಇದ್ದೀನಿ. ಯಾಕಂದರೆ ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಅದನ್ನ ಹಾಕೊಂಡು ಟ್ರೋಲ್ ಮಾಡಿದ್ರು. ಅದೆಲ್ಲ ಒಂದು ಕಡೆ ನನಗನ್ನಿಸ್ತು, ಓಕೆ ಅವನೇನೋ ಇಂಗ್ಲೀಷ್ ಮಾತಾಡೋ ಬರದಲ್ಲಿ ಒಂದು ಪದ ಬಳಸಿದ್ದಾನೆ, ನೀವು ಅದು ಹೇಳಿದಿರ, ಓಕೆ ಅದು ತಪ್ಪಲ್ಲ. ಅವ್ರನ್ನ ಟ್ರೋಲ್ ಮಾಡಿರೋ ಇದ್ರಲ್ಲಿ ನಾವು ಇದೀವಿ, ನಮ್ಮನ್ನು ಟ್ರೋಲ್ ಮಾಡಿದ್ರು, ನಮ್ಮನ್ನೇನು ನನ್ನ ಮಾಡಿಲ್ವಾ? ಈಗ ನಮ್ದೇ ತೆಗೆದು ನೋಡಿ, ನಮ್ದು 1000 ಇರ್ತವೆ. ನಾವು ಮಹೇಶ್ನ ಅಯೋಗ್ಯ ಪಿಕ್ಚರ್ ಮಾಡೋದ ಮಹೇಶ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಅಯೋಗ್ಯ ಅಲ್ಲ, ಯೋಗ್ಯ ಅಂತ ಹೇಳಿರೋದು ಅವ್ರಿಗೆ. ನಾವು ಇನ್ನೇನು ಬೇರೆ ಇಲ್ಲ 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 ಮಂಗಳ, ಅದನ್ನ ಕ್ಲಾರಿಫೈ ಇಲ್ಲ. ಒಳ್ಳೆ ಪ್ರಶ್ನೆ ನಿಮ್ಗೆ ಕೇಳಿದ್ದು. ನಾನು ಹೇಳ್ತೀನಿ, ನನ್ನೇ ತುಂಬ ಜನ ಟ್ರೋಲ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಜನ ಟ್ರೋಲ್ ಮಾಡಿದ್ದಾರೆ. ನಾನು ನನ್ನ ಕಮೆಂಟ್ಗಳೇ ತೆಗೆದು ನೋಡಿ ನೀವು ಯೂಟ್ಯೂಬಲ್ಲಿ. ಕಮೆಂಟ್ಗೂ ಆ ಹಾಡಿಗೂ ನನಗೂ ಸಂಬಂಧನೇ ಇರಲ್ಲ, ಹಂಗೆ ಹಾಕಿರ್ತಾರೆ. ಆಮೇಲೆ ನೀವು ತೆಗೆದು ನೋಡಿದ್ರಲ್ಲಿ ಇನ್ನು ಹಾಡು ಬಿಡುಗಡೆಯಾಗಿ 2 ನಿಮಿಷ ಆಗಿರುತ್ತೆ, ಹಾಡಿರೋದು 5 ನಿಮಿಷ. ಅಷ್ಟು ಬೇಗ ಕಮೆಂಟ್ಗಳು ಹಾಕಿರ್ತಾರೆ. ನೀನು ಹಂಗಿದೆಯಾ ನೋಡೋಕ್ಕೆ, ನೀನು ಹಿಂಗಿದೆಯಾ, ನೀ ಹೀರೋನೇ ಇಲ್ಲ. ಅದು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನೀ ಹೀರೋನೇ ಇಲ್ಲ, ನೀನು ನೋಡೋಕ್ಕೆ ಚೆನ್ನಾಗೇ ಇಲ್ಲ, ನೀನು ಹಂಗೆ ಹಿಂಗೆ 1000 ಕಮೆಂಟ್ಗಳು ಹಾಕಿದ್ದಾರೆ ನನಗೆ. ಐ ಡೋಂಟ್ ಕೇರ್, ಐ ಡೋಂಟ್ ಮೈಂಡ್. ಜನ ಇಷ್ಟಪಟ್ಟಿರೋರು ನಮ್ಮನಿದ್ದಾರೆ, ಅದು ಪಾಸಿಟಿವ್ ಆಗಿರುತ್ತೆ. ಅವ್ರು ನೋಡ್ಬೇಕು ಸಿನಿಮಾನ. ಇರೋ 1 ನಿಮಿಷ ಇರೋ ಬೇಡಕಂಡ್ರು, ಇಲ್ಲೇನೋ ಭಾಳ ಸೆನ್ಸಿಬಲ್, 1 ನಿಮಿಷ ಸೆನ್ಸಿಬಲ್ ಆಗಿರೋ ಮಾತಾಡ್ತಿದ್ವಿ ಈ ವಿಚಾರದಲ್ಲಿ. ಇಲ್ಲ ಇಲ್ಲ ಇರಿ, ಇಲ್ಲ 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 ಏನಿಲ್ಲ ಏನಿಲ್ಲ, ವೆರಿ ಪಾಸಿಟಿವ್ ಆಗಿ ನಾವು ಹೋಗೋಣ ಅನ್ನೋ ವಿಚಾರ ಅಷ್ಟೇ. ಅಂದರೆ ನಮ್ಮ ಮಧ್ಯೆನೇ ನಾವು ಈಗ ಚೇತು ಹೇಳ್ದಂಗೆ ಯಾವುದೋ ವಿಚಾರಗಳಲ್ಲಿ ಸಾಂಗ್ ಬರೋಕ್ಕಿಂತ ಮುಂಚೆನೇ ನಾವು ಡಿಸೈಡ್ ಮಾಡೋದು ಬೇಡ ಅನ್ನೋ ವಿಚಾರದಲ್ಲಿ ನಾವು ಹೇಳಿದ್ದಷ್ಟೇ. ಆ್ಯಂಡ್ ಇವತ್ತವರೆಗೂ ನಾನು ಹೇಳ್ತೀನಲ್ಲ, ನನಗೆ ನೆಗೆಟಿವ್ ಕಾಮೆಂಟ್ ಹಾಕಿ ನನ್ನನ್ನು ಬೆಳೆಸ್ತವ್ರು ಅವರೇ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನನಗೇನೋ ಒಂದು ಕೊರತೆ ಇದ್ದಾಗ ಅವ್ರು ಹೇಳ್ತಾರೆ ಹಿಂಗಿದೆಯಾ ಹಂಗಿದೆಯಾ ಅಂತ. ಹೌದಾ ಹಂಗಿದ್ದೀನಾ, ಇರೋ ಹಂಗಾರೆ ಇವತ್ತು ವರ್ಕೌಟ್ ಮಾಡೋಣ ಅಂತ ವರ್ಕೌಟ್ ಮಾಡ್ತೀನಿ ನಾನು. ಅಯ್ಯೋ ಚೆನ್ನಾಗಿಲ್ವಾ ಡ್ಯಾನ್ಸು, ಚೆನ್ನಾಗಿ ಮಾಡಿಲ್ವಾ, ಇರೋ ಹಂಗಿರೋ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡೋಣ ಅನ್ನೋದನ್ನು ಚಾಲೆಂಜಿಂಗಾಗಿ ತೊಗೋತೀನಿ ನಾನು. ಇವನ್ ಸಂತು ಮಾಸ್ಟ್ರು ನನಗೆ 15 ದಿವಸ ಹಾಕೊಂಡು ರುಬ್ಬಿದ್ರು. ನಿಮ್ಗೆ ಗೊತ್ತು, ನಾನು ಬರ್ತಾ ಏನು ಡ್ಯಾನ್ಸರ್ ಅಲ್ಲ, ಡ್ಯಾನ್ಸ್ ಕಲ್ತವನಲ್ಲ. ಅವರೇನೋ ಬರೆಯೋದ್ರಿಂದ, ಚೇತು ಏನೋ ಬಿಲ್ಡಪ್ ಕೊಟ್ಟು 4 ಲೈನ್ ಬರೆಯೋದ್ರಿಂದ, ಮಹೇಶ ಏನೋ ನನಗೊಂದು ಶಾರ್ಟ್ ಹೇಳ್ತಿದ್ದ, ಸರ್ ಎದೆ ಸೀಳ್ಬೇಕು ಸರ್, ಹಿಂಗೆ ತೆಗೀರಿ ಸರ್ ಶರ್ಟು, ಅಲ್ಲಿ ಕಾಣಿಸ್ಬೇಕು ಸರ್ ಲೈನು ಅನ್ನೋನು. ಪ್ರತಿ ಶಾರ್ಟ್ಗೂ ಹೇಳೋದು ಬಂದು ನನಗೆ, ಹಿಂಗೆ ಬರಲೇಬೇಕು ಸರ್, ಹಿಂಗೆ ಬನ್ನಿ ಸರ್, ಹಿಂಗೆ ಬನ್ನಿ ಸರ್ ಅಂತ. ಅದು ಅವ್ರ ಪ್ರೀತಿ. ನಾನು ಯಾವಾಗಲೂ ಹಂಗೆ ಇದ್ದವನಲ್ಲ ಬದುಕಲ್ಲಿ, ಅದಷ್ಟೇ. ಇಲ್ಲಿ ನಿಮ್ಮ ಬಗ್ಗೆ ಅವ್ರ ಬಗ್ಗೆನೋ ಯಾಕೆ ದ್ವೇಷ? ನಾವು ಹೇಳೋದು ಒಂದೇ, ಎಲ್ಲರಲ್ಲೂ ಪ್ರೀತಿ ಕಾಣ್ಬೇಕು, ನಾವು ಪ್ರತಿಯೊಬ್ಬರಲ್ಲೂ ಪ್ರೀತಿ ಕಾಣಬೇಕು ಅನ್ನೋದು ನಂದಷ್ಟೇ. ಬಿಟ್ಟರೆ ನಾಟ್ ಟಾರ್ಗೆಟ್ ಹಂಗೆ ಅನ್ಕೋಬಿಟ್ಟಿದ್ವಿ. ಚೇತನ್ ಅವ್ರು ಹೇಳಿದ್ರು, ನಾವೇನಾದ್ರು ತಪ್ಪು ಮಾಡಿದ್ರೆ ಸೈಡಿಗೆ ಕರೆದು ಅವ್ರಿಗೆ ಬುದ್ಧಿ ಖಂಡಿತವಾಗ್ಲೂ ಅಂತ. ನಾವು ಏನಾದ್ರು ತಪ್ಪು ಮಾಡಿದ್ರೆ ನೀವು ನಮ್ಮನ್ನ ಸೈಡಿಗೆ ಕರೆದು ಬುದ್ಧಿ ಹೇಳಿ, ಹಂಗಂತ ಹೇಳ್ಬಿಟ್ಟು ಪ್ರೆಸ್ ಮೀಟಲ್ಲಿ ನಮಗೆ ಆಗ ಇದು ಮಾಡಬೇಡಿ ಅಷ್ಟೇ. ಯಾಕಂದ್ರೆ ನಮ್ಗೆ ಮಾಧ್ಯಮನೇ ನಮ್ಗೆ ಅನ್ನ ಕೊಡೋದು ದೇವರು ಅಷ್ಟೇ ಅಂತ ನನ್ನ. 100% ರೈಟ್, ನೀವು ಹೇಳಿದ್ದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ, ಅದರಲ್ಲೇನಿಲ್ಲ. ಮಂಗಳಮ್ಮ ಹೆಂಗಾಯ್ತವೆ ಅಂದರೆ, ಕೆಲವೊಬ್ರು ಕಮೆಂಟ್ ಹಾಕ್ಬಿಟ್ಟಿರ್ತಾರೆ, ಅವ್ರು ತುಂಬ ಓದ್ಕೊಂಡಿರೋರೇ ಇರ್ತಾರೆ. ಈಗ ಲಾಸ್ಟ್ ಆರ್ಡರ್ ಬಿಡುಗಡೆ ಆಯ್ತಲ್ಲ, ಭಾರಿ ವೈನಾಗವಳೆ ಅಲ್ಲಿ ಪಟ್ಟಂತ ಕೆಳಗಡೆ ಕಮೆಂಟ್ ಹಾಕ್ತಾನೆ, ಎಲ್ಲಿಗೆ ಬಂದು ಕನ್ನಡ ಸಾಹಿತ್ಯ? ಹೆಣ್ಮಕ್ಳನ್ನ ವೈನಾಗವಳೆ. ವೈನು ಅಂದರೆ ಎಣ್ಣೆ ಅಲ್ಲ ಕಣೋ, ವೈನಾಗವಳೆ. ನಮ್ಮ ಮಂಡ್ಯ ಲ್ಯಾಂಗ್ವೇಜಲ್ಲಿ ವೈನಾಗವಳೆ, ತುಂಬ ಚೆನ್ನಾಗವಳೆ, ಮುದ್ದಾಗವಳೆ. ಹಂಗೆ ಗೊತ್ತಿಲ್ದಿರೋರು ಕಮೆಂಟ್ ಹಾಕ್ರಿ, ಏನು ಮಾಡೋಣ? ಅಲ್ಲಿ ಕನ್ನಡ ಸಾಹಿತ್ಯಕ್ಕೂ ವೈನಾಗವಳೆ ಅನ್ನೋದಕ್ಕೂ ಎಲ್ಲಿಗೆ ಸಂಬಂಧ? ಸೊ ಈ ಥರದವರೆಲ್ಲ ಶುರುವಾಗ್ಬಿಟ್ಟವೆ. ಮತ್ತು ಏನೋ ನಾವು ಹೇಳಿದ್ದು ಆ ಥರದ್ದಷ್ಟೇ ಹೇಳಿದ್ದು, ಇನ್ನೇನಲ್ಲ. ನೀವು ಅದು ಯಾರಿಗೂ ಇಲ್ಲಿ ಪರ್ಸ್ನಲ್ ಅಲ್ಲ. ಇಲ್ಲ, ಅವನು ಉಡುಪಿ ಹುಡುಗ ಅದು ಕಮೆಂಟ್ ಹಾಕಿದ್ದು. ನಾನು ಮಾತಾಡಲ್ಲ, ಯಾಕೆಂದರೆ ನಾನು ಏನು ಮಾತಾಡಿದ್ರು ಕಾಂಟ್ರವರ್ಸಿ ಆಗುತ್ತೆ. ಇನ್ನು ಮುಂದೆ ನಾನು ಮಾತಾಡಲ್ಲ. ನನಗೆ ಮನೇಲಿ ಹೇಳಿ ಕಳಿಸಿದ್ರು, ನೀವು ಮಾತಾಡ್ಬಿಡಿ ಜಾಸ್ತಿ, ನಗ್ನಾಗ್ತಾ ಇರಿ ಅಂತ. ಆದರೂ ನಾನು ಏನೋ ಮಾತಾಡೋಕೆ ಹೋಗಿ ಇನ್ನೇನೋ ಆಯಿತು. ಇಲ್ಲ, ಹುಡುಗ ಕಾಲ್ ಮಾಡಿ ನಾನು ಕೇಳಿದೆ, ಯಾಕಪ್ಪ ನೀನು ಹಿಂಗೆ ಕೆಟ್ಟ ಸಾಹಿತ್ಯ ಅಂತ ಹಾಕಿದ್ಯಾ ಅಂತ ಕೇಳಿದೆ. ಅವ್ನು ಹೇಳಿದಿಲ್ಲ ಅಣ್ಣ, ವೈನ್ ಅಂತೆಲ್ಲ ಬರೆದ್ಬಿಟ್ಟಿದ್ದೀರಾ ನೀವು ಹೆಣ್ಮಕ್ಳಿಗೆ ಅಂದರೆ. ಅಲ್ಲಪ್ಪ, ವೈನಾಗವಳೆ ಅಂದರೆ ಸುಂದರವಾಗಿದ್ದಾಳೆ ಅಂತ ಗೆಳೆಯಂಗೆ ಹೇಳಿದೆ. ಡಿಸ್ಟರಿ ಎಲ್ಲ ಪದಗಳು ಗೆಳೆಯ ಕಳಿಸ್ಕೊಟ್ಟ, ನಾನು ಸ್ಕ್ರೀನ್ಶಾಟ್ ಕಳಿಸ್ದೆ. ಅಣ್ಣ ಸಾರಿ ಅಣ್ಣ, ಅದು ನಾನು ತಪ್ಪು ತಿಳ್ಕೊಂಡೆ ಅಂತ ಹೇಳಿದೆ. ಈ ಥರ ಗೊತ್ತಿಲ್ಲದೆ ಕಮೆಂಟ್ ಹಾಕಿರ್ತಾರೆ. ನಾವು ಸಾಂಗ್ ಬಗ್ಗೆ ಹೋಗೋಣ ಸಾಕು ಇನ್ಮೇಲೆ, ದಯವಿಟ್ಟು ಅಷ್ಟೇ. ಇನ್ನೇನಾದರೂ ಇದ್ದರೆ ಸಾಂಗ್ ಬಗ್ಗೆ ಕೇಳಿ ಪ್ಲೀಸ್. ಥ್ಯಾಂಕ್ ಯು. ಆ್ಯಂಡ್ ಸಾಂಗ್ ನೋಡಿದ್ದೀರಾ, ನಿಮಗೆ ಗೊತ್ತಿದೆ ಹೆಂಗೆ ಬಂದಿದೆ ಅಂತ, ನೀವು ಹೇಳಿ. ಅಫ್ಕೋರ್ಸ್ ಬಹುಶಃ ಎಲ್ಲರ ಪ್ರಶ್ನೆಗೆ ಉತ್ತರ ಆಯಿತು ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೊ ಮಚ್.
ಕಡೆದಾಗಿ ನಾನು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ರೀ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕಲ್ಲ ಪಾಪ. ನಮ್ಮ ಸಿನಿಮಾಟೋಗ್ರಫರ್ ವಿಶ್ವ ಅವ್ರಿಗೆ ಥ್ಯಾಂಕ್ ಯು ವಿಶ್ವ, ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ದೀರಾ. ದೀಪಕ್ ಸರ್ ಮತ್ತು ಪ್ರಭು ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಪ್ರತಿಯೊಬ್ಬ ನನ್ನ ಮಾಧ್ಯಮ ಮಿತ್ರ ಗೆಳೆಯರಿಗೆ ಎಲ್ಲರೂ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು. ತುಂಬ ಜನ ಬಂದಿದ್ದೀರಾ ಇವತ್ತು. ಆ್ಯಂಡ್ ಮೇಲ್ಗಡೆ ಇರುವಂಥ ಎಲ್ಲ ಹುಡುಗರುಗಳಿಗೆ, ಫ್ಯಾನ್ಸ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದು ನಿಮಿಷ ಎಲ್ಲರೂ ಕಾಯ್ತಾ ಇರೋದು, ನೀವೊಂದು ಸ್ಟೆಪ್ ಹಾಕಬೇಕು. ನಾನೇನು ಮಾಡೋಕ್ಕಾಗಲ್ಲ ಪಾಪ. ಅವರಿಬ್ಬರೂ ಅಯೋಗ್ಯ 2ನಲ್ಲಿ, ಆ 2 ಅಂದರೆ ಇವರೇನೆ 1, 2. ಯಾಕೆಂದರೆ ಇಡೀ ಸಿನಿಮಾನ ಹೆಗಲ್ ಮೇಲೆ ಒತ್ಕೊಂಡವ್ರೆ. ಖಂಡಿತವಾಗ್ಲೂ ಸಿನಿಮಾ ನೋಡಿದಾಗ ನಿಮ್ಗೆ ಅನಿಸುತ್ತೆ, ಇಬ್ಬರು ಅಕ್ಕಪಕ್ಕರು ನನ್ನ ಅಕ್ಕಪಕ್ಕದಲ್ಲಿ ಇಡೀ ಸಿನಿಮಾನ ನಾನು ಆ್ಯಕ್ಚುಲಿ ಒತ್ತೇ ಇಲ್ಲ, ಮಧ್ಯೆ ಕೆಳಗಡೆ ಬಗ್ಬಿಟ್ಟಿದ್ದೀನಿ, ಲೊಗ ಇವರಿಬ್ಬರು ಒತ್ತವ್ರೆ. ಹಾಗಾಗಿ ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ, ಇಬ್ಬರಿಗೂ ಒಳ್ಳೇದಾಗಲಿ. ಸೂಪರ್.